ನಾನೇ ತಪ್ಪು ಮಾಡಿದ್ದೀನಿ. ಹೆಚ್ಚಂದ್ರೆ ಅವ್ರು ಏನು ಮಾಡ್ಬೋದು? ತಪ್ಪಿಗೆ ಗಲಾಟೆ ಮಾಡ್ಬೋದು, ಸಾಯಿಸಲ್ಲ. ಅಥವಾ ತುಂಬ ನಾನು ರೊಚ್ಚಿಗೆ ಎಬ್ಸಿದ್ರೆ ಹೊಡಿಬೋದು. ರೊಚ್ಚಿಗೆ ಎಬ್ಬಿಸ್ಲೇ ಇಲ್ಲ, ಸಾರಿ ಕೇಳ್ಬಿಟ್ಟೆ. ಫಸ್ಟ್ ನಾನು ಡ್ಯಾಮೇಜ್ ಕಟ್ಟಲೇಬೇಕು. ಕೋರ್ಟ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ಎಲ್ಲಿಗೆ ಹೋಗಿ ನಾವಿಬ್ಬರೇ ಸಾಲ್ವ್ ಮಾಡ್ಕೊಳ್ಳೋ ಅಂಥದ್ದನ್ನ ನಾನು ಇನ್ನೊಂದು 10 ಜನನ ಯಾಕೆ ಇನ್ವೈಟ್ ಮಾಡ್ಕೊಳ್ಳಿ? ಈ ಸಾರಿಯನ್ನು ಯಾವುದೇ ಇನ್ಸ್ಟೆನ್ಸು ಯಾರ ಜೊತೆ ಕೇಳಿದ್ರು ಅದು ಅಕ್ಸೆಪ್ಟ್ ಆಗಿಬಿಡುತ್ತೆ. ಫಸ್ಟ್ ಇಂಪ್ಯಾಕ್ಟ್ ಆಫ್ ಡ್ಯಾಮೇಜ್ ಇದೆಯಲ್ಲ ಕಡಿಮೆ ಆಗ್ಬಿಡುತ್ತೆ. ನೀರು ಚೆಲ್ಬಿಟ್ಟ ಬೈಬೇಕು. ಫ್ರೆಂಡ್ ಎದುರುಗಡೆ ಬೈದ್ಬಿಟ್ರೆ, ಗೆಸ್ಟ್ ಎದುರುಗಡೆ ಬೈದ್ಬಿಟ್ರೆ ಅವ್ರಿಗೆ ಅವಮಾನ. ಚಿಕ್ಕವನು ಆದರೆ ಚಿಕ್ಕವ್ರಿಗೆ ಅವಮಾನ ಆಗಲ್ವಾ? ಚಿಕ್ಕ ಮಗು ಆದರೂ ಬರುತ್ತೆ, ದೊಡ್ಡವರಾದರೂ ಬರುತ್ತೆ. ಆ ಸಣ್ಣ ಇನ್ಸ್ಟೆನ್ಸು ಮ್ಯಾನೇಜ್ ಮಾಡೋಕ್ಕೆ ಬರಲ್ವಾ? ಆಗಲ್ಲ. ಆ ಕ್ಷಣ ಇದನ್ನ ರಶ್ ಆಫ್ ಥಾಟ್ಸ್ ಅಂತ ಹೇಳುತ್ತೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನೆಲ್. ಎಲ್ಲರಿಗೂ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಆಸೆ, ಕನಸು ಇದ್ದೇ ಇರುತ್ತೆ. ಬಟ್ ಆ ಪ್ರಾಸೆಸ್ಸಲ್ಲಿ ಒಂದು ಗುಣಗಾಟ ತುಂಬ ಕಾಮನ್ ಆಗಿ ನೋಡ್ತೀವಿ. ಎಲ್ಲ ಪ್ರಾಬ್ಲಮ್ ಯಾಕೆ ನನಗೇ ಬರುತ್ತೆ, ಏನಾದರೂ ಒಂದು ಅಡಚಣೆ ಬರುತ್ತೆ, ವೈ ಓನ್ಲಿ ಮೀ ಅನ್ನೋದು ನಾವೆಲ್ಲರೂ ಗುಣಗಾಡುವಂಥ ವಿಚಾರ. ಬಟ್ ಅಟ್ ದ ಔಟ್ಸೆಟ್ ನಾವು ಹೊರ ಪ್ರಪಂಚ ಅಂತ ನೋಡಿದಾಗ ವಿ ಫೈಂಡ್ 2 ಕ್ಯಾಟಗರಿ ಆಫ್ ಪೀಪಲ್. ಒಬ್ಬರು ತುಂಬ ಸಕ್ಸಸ್ಫುಲ್ ಆಗಿ ಮುಂದುವರ್ಕೊಂಡು ಹೋಗ್ತಾ ಇರ್ತಾರೆ, ಇನ್ನೊಂದು ಕಡೆ ಫೇಲ್ಯೂರೇ ಜಾಸ್ತಿ ಅಂತ ಗೊಣಗ್ತಾ ಇರುವಂತಹ ಒಂದು ಕ್ಯಾಟಗರಿ ಜನ ಕಾಣ್ತಾರೆ. ಹಾಗಿದ್ರೆ ಈ ಪ್ರಾಬ್ಲಮ್ಮೇ ಅಂತ ಕಂಪ್ಲೇಂಟ್ ಮಾಡೋರು ಒಂದು ಕಡೆ ಆದರೆ, ಸಕ್ಸಸ್ಫುಲ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ, ಒಂದೊಂದೇ ಮೆಟ್ಲುಗಳು ಹತ್ತಾ ಇದ್ದಾರೆ, ಅವ್ರು ಹೇಗೆ ಹೋಗ್ತಾ ಇದ್ದಾರೆ, ಅವ್ರು ಹೇಗೆ ಸಕ್ಸಸ್ಫುಲ್ ಆಗ್ತಿದ್ದಾರೆ ಅನ್ನೋ ಪ್ರಶ್ನೆ ಖಂಡಿತ ಕಾಡುತ್ತೆ. ಸೊ ಈ ಪ್ರಾಬ್ಲಮ್ ಮತ್ತು ಈ ಸಕ್ಸಸ್ ಅಂತ ಏನಿದೆ, ಇದರ ಅನಾಲಿಸಿಸ್ನ ಇವತ್ತಿನ ಎಪಿಸೋಡಲ್ಲಿ ನಾವು ನೋಡ್ಬೋದು. ಬನ್ನಿ ಯೋಗಾತ್ಮ ಶ್ರೀಹರಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಒಂದು ಕಡೆ ಪ್ರಾಬ್ಲಮ್, ಒಂದು ಕಡೆ ಸಕ್ಸಸ್ ಬೇಕು ಅನ್ನುವ ಆಸೆ, ಬಟ್ ಇಲ್ಲಿ ಜಂಜಾಟ ಅಂತ ಅನ್ಕೊಳ್ಳುವ ಮನಸ್ಸಿನ ಪರಿಸ್ಥಿತಿ. ಸೊ ಹೌ ಡು ಯು ಅನಲೈಸ್ ದಿಸ್? ನೀವು ಮನೆಯಿಂದ ಇಲ್ಲಿಗೆ ಬರಬೇಕು, ಆಫೀಸ್ಗೆ ಬರಬೇಕು. ಆಫೀಸಲ್ಲಿ ಒಂದು 8-10 ಅವರ್ ಕೆಲಸ ಮಾಡಬೇಕು, ಮತ್ತೆ ಮನೆಗೆ ಹೋಗ್ಬೇಕು, ಕೆಲಸ ಮಾಡಬೇಕು. ಬೆಳಿಗ್ಗೆ ಕೆಲಸ, ಇಡೀ ದಿನ ಕೆಲಸ, ರಾತ್ರಿ ಕೆಲಸ, ಎಲ್ಲ ಕೆಲಸ ನನಗೆ ಅಂತ ಅನ್ಸುತ್ತಾ ಅಥವಾ ನಂಗೆ ಇಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಅನ್ಸುತ್ತಾ? ಅದೇ ಆಪ್ಷನ್ ಬಿ ತರ ಯೋಚನೆ ಮಾಡಬೇಕು. ಟಿಪಿಕಲಿ ಚಾಯ್ಸ್ ಮಾಡ್ಕೊಂಡಿದ್ದು ಯಾರು? ನಾವೇ. ನಾನು ರಸ್ತೆಯಲ್ಲಿ ಬರುವಾಗ ಎಲ್ಲ ಒಂದು ಆಕ್ಸಿಡೆಂಟ್ ನೋಡ್ತೀವಿ, ಟ್ರಾಫಿಕ್ ಜಾಮ್ ಆಗಿದೆ, ಆಫೀಸ್ಗೂ ಬರಬೇಕು. ಇದು ಪ್ರಾಬ್ಲಮ್ ಅಥವಾ ಅಪ್ರಾಬ್ಲಮ್ ಆಚೆ ಯೋಚನೆ ಮಾಡ್ಬೋದಾ? ಪುಟ್ಸ್ ಅಸ್ ಟು ಥಿಂಕ್. ನಾವು ಪ್ರಾಬ್ಲಮ್ ಒಳಗಡೆ ಮುಳುಗೋಗಿದ್ದೀವಿ, ಕೆಲವರು ಸೊಲ್ಯೂಷನ್ಸ್ ಒಳಗಡೆ ಮುಳುಗೋಗಿದ್ದಾರೆ ಅಷ್ಟೇ. ಆ ಪ್ರಾಬ್ಲಮ್ ಬೇರೆಯವ್ರಿಗಿಲ್ವಾ? ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟು ಅರ್ಥ ಮಾಡಿಸ್ಬೋದಾ? ಇರುವೆ ಅದು ಹೋಗ್ತಾ ಇರುತ್ತೆ, ಅದ್ರ ಮುಂದೆ ಒಂದು ಪೇಪರನ್ನು ಅಡ್ಡಿ ಇಡಿ, ಪೇಪರು ಅಥವಾ ಏನಾದ್ರು ಒಂದು ಅಡ್ಡಿ ಇಡಿ, ಏನ್ ಮಾಡುತ್ತೆ? ಅದು ಸುತ್ತ ಹಾಕೊಂಡು ಹೋಗುತ್ತೆ, ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಇಂಟೆಲಿಜೆನ್ಸ್ ಇದೆಯಾ ಇಲ್ವಾ? ಇದೆ. ಅದೇ ಸಿಚುಯೇಷನ್ ಮನುಷ್ಯರಿಗೆ ತರ, ಕಾಮನ್ ಮ್ಯಾನ್ ನಮಗೆ ಹೋಗ್ತಾ ಇದೀವಿ, ಏನೋ ಅಡ್ಡ ಬಂದ್ಬಿಡ್ತು, ಬ್ಲಾಕ್ ಆಗೋಯ್ತು, ಕೆಲಸ ಮಾಡ್ತಾ ಇದೀವಿ, ಏನೋ ಬ್ಲಾಕ್ ಆಗೋಯ್ತು, ಕರೆಂಟ್ ಹೊರಟೋಯ್ತು, ಕಂಪ್ಯೂಟರ್ ಕೆಲಸ ಮಾಡ್ತಾ ಇದೀವಿ, ಕರೆಂಟ್ ಹೊರಟೋಯ್ತು, ಥೂ ಅಂತ ಗೊಣಗಾಡಕ್ ಶುರು ಮಾಡ್ತೀವಿ. ಆ 2 ಸಿಚುಯೇಷನ್ ಹೋಲಿಕೆ ಮಾಡ್ಕೋಬೋದಾ? ಇರುವೆ ವರ್ಸಸ್ ಹ್ಯೂಮನ್. ಏನ್ ಮಾಡುತ್ತೆ ಇರುವೆ? ಸುತ್ತ ಹಾಕೊಂಡು ಹೋಗುತ್ತೆ. ಅದಕ್ಕೆ ಆ ಕಡೆ ಏನಾದ್ರು ಕೆಲಸ ಇದೆಯಾ ಅಂದ್ರೆ ಏನಿಲ್ಲ, ಆದ್ರೆ ಅದು ಇರುವ ಜಾಗ ಹುಡ್ಕೊಂಡು ಹೋಗುತ್ತೆ. ನಾವೇನ್ ಮಾಡ್ತೀವಿ? ಜಾಗ ಹುಡ್ಕೋಕೆ ನಮ್ಗೆ ಪ್ಯಾಟರ್ನ್ ಅಡ್ಜಸ್ಟ್ ಆಗಿಲ್ಲ, ಹೊಸ ಪ್ಯಾಟರ್ನ್ಗಳು ಬರಲ್ಲ, ಹಾಗಾಗಿ ನಾವು ಅಲ್ಲೇ ನಿಂತ್ಕೊಂಡು ಗೊಣಗ್ತೀವಿ. ಓಕೆ, ಹೌದಾ? ರೈಟ್, ಹೌದು. ಇಷ್ಟೇ ಒಂದು ಎಕ್ಸಾಂಪಲ್. ಹಕ್ಕಿಗಳೇನ್ ಮಾಡುತ್ತೆ? ಹೋಗ್ತಾ ಇದೆ, ಏನೋ ಅಡ್ಡಿ ಬರುತ್ತೆ, ಹಿಂಗ್ ತಗೊಳುತ್ತೆ, ಕೆಳಕ್ಕೆ ಹೋಗುತ್ತೆ ಅಥವಾ ಮೇಲಕ್ಕೆ ಹೋಗುತ್ತೆ. ಮೀನ್ ಹೆಂಗ್ ಹೋಗುತ್ತೆ? ಅದಕ್ಕೆ ಒಂದು ಡೆಫಿನೆಟ್ ಡೈರೆಕ್ಷನ್ ಅಂತ ಇಲ್ಲ, ಆದರೆ ಡೆಫಿನೆಟ್ನೆಸ್ ಆಫ್ ಟ್ರಾವೆಲಿಂಗ್ ಇದೆ.
ಬಟ್ ಅದು ಡೈರೆಕ್ಷನ್ ಚೇಂಜ್ ಮಾಡಿದಾಗ ಅದಕ್ಕೆ ಮಾನಿಟರಿ ಲಾಸ್ ಅಂತ ಏನಿಲ್ಲ, ಲೈಬಿಲಿಟೀಸ್ ಇಲ್ಲ ಅಲ್ವಾ, ಮನುಷ್ಯನಿಗೆ ಇರುತ್ತಲ್ವಾ. ಎಲ್ಲೋ ಒಂದ್ ಕಡೆ ಸಿಗಾಕೊಂಡಿದೀವಿ, ಟ್ರಾಫಿಕ್ ಜಾಮ್ ಆಗಿದೆ, ನಾನು ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿಂದ, ಮಂಡ್ಯದಲ್ಲಿ ಏನೋ ಟ್ರಾಫಿಕ್ ಜಾಮ್ ಆಗಿದೆ, 10 ಕಿಲೋಮೀಟರ್ ಹಿಂದೆ ಬರೋದು, ಈ ರೂಟ್ ಸುತ್ತಾಕೊಂಡು ಹೋಗೋದಷ್ಟೇ. ಅಂದ್ರೆ ನೀವ್ ಹೇಳ್ತಾ ಇರೋದು ಆ ಗುಣಗಾಟ ನಿಲ್ಲಿಸ್ಬೇಕು ಅಂತ, ಬೇಡ ಅವಶ್ಯಕತೆ ಇಲ್ಲ. ಟ್ರಾಫಿಕ್ ಜಾಮ್ ಆಗೋಗಿದೆ, ಅಲ್ಲೊಂದು ಬಂದ್ ನಡೀತಾ ಇದೆ ಮಂಡ್ಯದಲ್ಲಿ, ಬಂದ್ ನಡೀತಾ ಇದೆ, ಸಂಜೆವರೆಗೂ ಆಗಲ್ಲಪ್ಪ, ಟ್ರಾಫಿಕ್ ಕ್ಲಿಯರ್ ಆಗಲ್ಲ, ಏನ್ ಮಾಡ್ಬೇಕೀಗ? ಅಲ್ಲೇ ನಿಂತ್ಕೊಳ್ಳ ಅಥವಾ ಹಿಂದಕ್ಕೆ ಒಂದು 10 ಕಿಲೋಮೀಟರ್ ಬಂದು ಯಾವ್ದಾದ್ರು ಒಂದು ಡಿವಿಯೇಷನ್ ತಗೊಂಡು ಒಂದು 25-30 ಕಿಲೋಮೀಟರ್ ಹೋಗ್ಲಾ ಅಂತ. ಅಂದ್ರೆ ಫ್ಯಾಕ್ಟ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಆಲ್ಟರ್ನೇಟ್ ಸೊಲ್ಯೂಷನ್ ಕಂಡಿಡ್ಕೋಬೇಕು. ಸತ್ಯ ಏನು? ಆಗಲ್ಲ ಹೋಗಕ್ಕೆ. ಏನಾಗಿದೆ? ಬಂದಾಗಿದೆ. ಕ್ಲಿಯರ್ ಆಗತ್ತಾ? ಈಗ್ಲೇ ಆಗಲ್ಲ. ಇಷ್ಟು ಗೊತ್ತಲ್ವಾ ನಮ್ಗೆ? ಎಸ್ ಅಲ್ವಾ? ನಾವೇನ್ ಮಾಡಕ್ ಹೊರಟಿದೀವಿ? ಬೈಕೊಂಡು ಗುಣ್ಗಾಡ್ಕೊಂಡು ಎಲ್ಲಿದ್ದೀವಿ? ಅಲ್ಲೇ ಕ್ರೌಡ್ ಅಲ್ಲಿ ಇದ್ದೀವಿ ಅಲ್ವಾ? ಟ್ರಾಫಿಕ್ ಜಾಮ್ ನಮ್ಗೆ ಯೋಚನೆ ಮಾಡಕ್ ಟೈಮ್ ಇದ್ದಿದ್ರೆ ನಮ್ ಹಿಂದೆ ಟ್ರಾಫಿಕ್ ಬಂದು ನಮ್ಮನ್ನು ಜಾಮ್ ಮಾಡೋಕ್ ಮುಂಚೆ ನಾವು ಡಿಸಿಷನ್ ತಗೊಂಡ್ಬಿಡೋದು. ಯೋಚನೆ ಮಾಡಿದ್ದಿದ್ರೆ ಕ್ವಿಕ್ ಡಿಸಿಷನ್, ಕ್ವಿಕ್ ರೆಸ್ಪಾನ್ಸ್ ಟೈಮ್ ಅಂತ ಹೇಳ್ತೀವಿ. ಆ ಕ್ವಿಕ್ ರೆಸ್ಪಾನ್ಸ್ ಟೈಮ್ ಇದ್ದಿದ್ರೆ ನಾವು ಹಿಂದೆ ನೋಡ್ಬಿಟ್ಟು ಟ್ರಾಫಿಕ್ ಜಾಮ್ ಆಗಿದೆ, ಒಂದು ಅನಾಲಿಸಿಸ್ ಏನು ಅಂತ ಯಾರನ್ನಾದ್ರೂ ಕೇಳಿದ್ರೆ 1 ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ. ಇವತ್ತು ಬಂದಿದೆ. ಇನ್ ಸ್ವಲ್ಪ ಮುಂದಾಲೋಚನೆ ಇದ್ದಿದ್ರೆ ಬಂದಿದೆ ಅಂತ ಮುಂಚೆನೆ ಗೊತ್ತಾಗ್ತಾ ಇತ್ತು, ಬನ್ನೂರು ರೋಡಲ್ಲಿ ಹೋಗ್ತಾ ಇತ್ತು ಅಲ್ವಾ? ಅಂದ್ರೆ ನಾವು ಅಲರ್ಟ್ ಇದ್ದವಾ ಅಂತ ಅಷ್ಟೇ. ಎರಡನೇ ಭಾಗ, ಏನೂ ಆಗಲ್ಲ ಅನ್ನುವ ಒಂದು ಮನೋಭಾವ ನಮ್ಗೆ ಎಲ್ರಿಗೂ ಇದೆ. ಏನೂ ಆಗಲ್ಲ, ನಾನು ಹೋಗ್ತಾ ಇರ್ಬೇಕಾದ್ರೆ ರೈಟ್ ರಾಯಲ್ ಆಗಿ 0 ಟ್ರಾಫಿಕ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಅನ್ನುವ ಮನೋಭಾವ ಇರುತ್ತೆ. ನಾನೇನ್ ಪ್ರೈಮ್ ಮಿನಿಸ್ಟರ್ ಅನ್ಕೊಂಡ್ಬಿಡ್ತೀನಿ ಅಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಸ್ಟೇಯಿಂಗ್ ಇನ್ ಪ್ರಾಬ್ಲಮ್ಸ್, ಸ್ಟೇಯಿಂಗ್ ಇನ್ ಸೊಲ್ಯೂಷನ್ಸ್. ನಮಗೆ 2 ಕೋರ್ಟ್ ಇದೆ. ಯಾವ ಕೋರ್ಟ್ ಅಲ್ಲಿ ಇರ್ತೀವಿ ಅಂತ ನಿಮ್ಮ ಪರ್ಸನಲ್ ಅನುಭವ ಯಾವ್ದಾದ್ರು ಹಂಚ್ಕೋಬಹುದು? ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಿಮಗೆ ಪ್ರಾಬ್ಲಮ್ ಅನ್ಕೊಂಡು ಟಕ್ ಅಂತ ನೀವು ಅದ್ರ ಬಗ್ಗೆ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಹುಡುಕಿದ್ದು, ನಿಮಗೆ ಅದ್ರ ಬಗ್ಗೆ ಎಸ್ ನಾನು ಇದು ರೈಟ್ ಡಿಸಿಷನ್ ತಗೊಂಡೆ ಅಂತ ಅನ್ಸಿದ್ದೆ? ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ. ನಾನು ನನ್ನ ಮನೆಯವಳು ಇಬ್ರು ವಾಯ್ನಾಡಕ್ಕೆ ಹೊರಟ್ವಿ. ಗುಂಡ್ಲುಪೇಟೆಲೆಲ್ಲೋ ಒಂದ್ ಚೆನ್ನಾಗಿ ತಿಂದೆ, ನಿದ್ದೆ ಬಂದ್ಬಿಡ್ತು. ಗಾಡಿ ಓಡಿಸ್ಕೊಂಡು ನಾನೇ ಹೋಗ್ತಾ ಇದ್ದೀನಿ, ನಿದ್ದೆ ಬಂದ್ಬಿಡ್ತು. ಹೋಗಿ ಎದುರುಗಡೆ ಇರೋ ಬಸ್ಸಿಗೆ ಹೊಡೆದ ಶಬ್ದಕ್ಕೆ ಆ ಇಂಪ್ಯಾಕ್ಟ್ಗೆ ಎಚ್ಚರ ಆಯ್ತು. ನಮ್ಮ ಮನೆಯವಳು ನಿದ್ದೆ ಮಾಡ್ಬಿಟ್ಟಿದ್ಲು. ಓಕೆ, ಈಗ ಹೊಡೆದಿದ್ ಯಾವ್ದಕ್ಕೆ? ಬಸ್ಗೆ. ಥ್ಯಾಂಕ್ ಗಾಡ್ ಹ್ಯೂಮನ್ ಹೊಡೆದಿಲ್ವಲ್ಲ, ಯಾವ್ದೋ ಮನುಷ್ಯರಿಗೆ ಹೊಡೆದಿಲ್ಲ ಅನ್ನೋದು ನಂಗೆ ಸಮಾಧಾನ ಆಯ್ತು ತಕ್ಷಣಕ್ಕೆ. ಎಷ್ಟೊತ್ತಲ್ಲಿ? 2 ಸೆಕೆಂಡ್. ಹೊಡೆದದ್ ನನ್ ತಪ್ಪು. ಅದರಲ್ಲೂ ನನ್ನ ಮುಂದ್ಗಡೆಯಿಂದ ಹೋಗಿ ಬಸ್ಸಿನ ಹಿಂದ್ಗಡೆ ಹೊಡೆದಿದ್ದೀನಿ, ಅವನ ತಪ್ಪು ಇಲ್ವೇ ಇಲ್ಲ. ಕರೆಕ್ಟ್. ನೀನು ಅಬ್ರಪ್ಟ್ಲಿ ಬ್ರೇಕ್ ಹಾಕದೆ ಅಂತ ಹೇಳಕ್ ಇಲ್ಲ. ಲೀಗಲಿ ಯು ಆರ್ ಅಟ್ ಫಾಲ್ಟ್. ಸೊ ಎರಡನೇ ವಿಷಯ ಗೊತ್ತಾಯ್ತು. ಓಕೆ, ನಾನೇ ತಪ್ಪು ಮಾಡಿದ್ದೀನಿ. ಈಗ ತಪ್ಪು ಮಾಡಿದ ಮೇಲೆ ಕ್ಷಮಾಪಣೆ ಕೇಳ್ಬಿಡೋದು ಉತ್ತಮ. ಹೆಂಗ್ ಕ್ಷಮಾಪಣೆ ಕೇಳಬೇಕು? ಫಸ್ಟ್ ಕಾರಿಂದ ಇಳಿದ್ಬಿಟ್ಟು ಅವ್ರು ಯಾರೋ ಸುತ್ತಮುತ್ತ ಎಲ್ಲ ಒಂದು 20-25 ಜನ ಬಂದ್ರು. ತಕ್ಷಣ ಐ ಆಮ್ ಸಾರಿ ಅಂದ್ಬಿಟ್ಟು ಹೇಳ್ಬಿಟ್ಟೆ. ನಾನು ನಿದ್ದೆ ಬಂದ್ಬಿಡ್ತು, ಹೇಳ್ಬಿಟ್ಟೆ. ಹೆಚ್ಚಂದ್ರೆ ಅವ್ರು ಏನ್ ಮಾಡ್ಬೋದು? ತಪ್ಪಿಗೆ ಗಲಾಟೆ ಮಾಡ್ಬೋದು. ಹೌದು, ಸಾಯಿಸಲ್ಲ. ಅಥವಾ ತುಂಬಾ ನಾನು ರೊಚ್ಚಿಗೆಬ್ಸಿದ್ರೆ ಹೊಡಿಬೋದು. ಅವ್ರು ಗಾಡಿ ಡ್ಯಾಮೇಜ್ ಮಾಡ್ಬೋದು, ಹೊಡಿಬೋದು. ರೊಚ್ಚಿಗೆಬ್ಬಿಸ್ಲೇ ಇಲ್ಲ, ಸಾರಿ ಕೇಳ್ಬಿಟ್ಟೆ ಫಸ್ಟ್. ಈ ಸಾರಿಯನ್ನ ಯಾವುದೇ ಇನ್ಸ್ಟೆನ್ಸು ಯಾರ ಜೊತೆ ಕೇಳಿದ್ರು ಅದು ಅಕ್ಸೆಪ್ಟ್ ಆಗ್ಬಿಡುತ್ತೆ. ಫಸ್ಟ್ ಇಂಪ್ಯಾಕ್ಟ್ ಆಫ್ ಡ್ಯಾಮೇಜ್ ಇದೆಯಲ್ಲ ಕಡಿಮೆ ಆಗ್ಬಿಡುತ್ತೆ. ಆಗೋಯ್ತು. ಬಸ್ ಹಿಂಗಾಗಿದೆ ಅಂತಂದ, ಎಷ್ಟು ಅಂತ ಕೇಳಕ್ಕೂ ಹೋಗ್ಲಿಲ್ಲ. ನಂಗೊಂದು ಅಂದಾಜು, ಹಳೆಯ ಬಸ್ ಅವನೇ ಮಾಡಿಸ್ಬೇಕಾಗಿತ್ತು, ಬಸ್ಸಿನ ಓನರ್ ಮಾಡಿಸ್ಬೇಕಾಗಿತ್ತು. ಹಳೆ ಬಸ್ಸು, ಅದಕ್ಕೆ ಶೀಟ್ಗಳೆಲ್ಲ ಕಿತ್ ಬಿದ್ದೋಗಿದೆ. ನನ್ನ ಅಂದಾಜು ಒಂದು 2-3 ಸಾವಿರ ರೂಪಾಯಿ ಆಗತ್ತೆ ಅದೆಲ್ಲ ಮಾಡ್ಸಕ್ಕೆ. ಜಾಬಲ್ಲಿ ಒಂದು 5-6 ಸಾವಿರ ರೂಪಾಯಿ ಇತ್ತು, ಎತ್ತು ಕೊಟ್ಬಿಟ್ರು, ಮುಗ್ದೋಯ್ತು. ಅವರೇ ಜಾಗ ಮಾಡಿ ಕೊಟ್ರು, ಮುಂದಕ್ಕೆ ಹೋಗಿ ಎತ್ತದ್ರು. ಈಗ ಬಸ್ ಡ್ಯಾಮೇಜ್ ಮುಗ್ದೋಯ್ತು, ಆಕ್ಸಿಡೆಂಟಿನ ಡ್ಯಾಮೇಜ್ ಮುಗ್ದೋಯ್ತು. ಎರಡನೇದು ನನ್ನ ಡ್ಯಾಮೇಜ್, ಅಂದ್ರೆ ನನ್ನ ಗಾಡಿ ಡ್ಯಾಮೇಜ್. ಆಮೇಲೆ ಫೋನ್ ಮಾಡಿದೆ, ಶೋರೂಮ್ಗೆ ಫೋನ್ ಮಾಡಿದೆ, ಇನ್ಶೂರೆನ್ಸ್ ಕ್ಲೈಮ್ ಆಗತ್ತೆ ಅಂದ್ರು. ಇನ್ಶೂರೆನ್ಸ್ ಇದೆಯಾ ಅಂತ ಆಫೀಸಿಗೆ ಫೋನ್ ಮಾಡಿ ಚೆಕ್ ಮಾಡಿದೆ, ಇನ್ಶೂರೆನ್ಸ್ ಇತ್ತು. ಅಷ್ಟೇ ಆಗಿತ್ತು. ಸೊ ಇನ್ಶೂರೆನ್ಸ್ ಕ್ಲೈಮ್ ಆಯ್ತು. ಇದಿಷ್ಟು ಸೊಲ್ಯೂಷನ್ ನನಗೆ 5 ನಿಮಿಷಗಳ ಒಳಗಡೆ ನಾನು ಆ ಆಕ್ಸಿಡೆಂಟ್ ಸೀನ್ ಇಂದ ಹೊರಗೆ ಬಂದ್ಬಿಟ್ಟಿದ್ದೆ. 5 ನಿಮಿಷ. ಆನ್ ದ ಅದರ್ ಹ್ಯಾಂಡ್ ಜನರಲಿ ನಾವು ಹೀಗೆ ಕ್ವಿಕ್ ಡಿಸಿಷನ್ಸ್ ತಗೊಳ್ಳಲ್ಲ. ಸೊ ಅಲ್ಲೇ ನಿಂತ್ಕೊಂಡಿರ್ತೀವಿ, ಪ್ರಾಬ್ಲಮ್ ನಲ್ಲೇ ಕೂಗಾಡ್ತೀವಿ.
ನಾವು ಅವ್ರನ್ನ ಮೇಲೆ ತಪ್ಪು ಹಾಕ್ಲಿಕ್ಕೆ ಹೊರಡ್ತೀವಿ, ಅವ್ರು ನಮ್ಮ ಮೇಲೆ ತಪ್ಪು ಹಾಕ್ತಾರೆ. ಅದು ಅವರ ಜಾಗ, ಕೇರಳ ಅವರ ಜಾಗ, ಹೊಡೆದಿರೋದು ಅವರ ಬಸ್ಸಿಗೆ, ಅವರ ಜನಕ್ಕೆ ಡ್ಯಾಮೇಜ್ ಆಗಿರೋದು, ಅವರ ಪ್ರಾಪರ್ಟಿಗೆ ಡ್ಯಾಮೇಜ್ ಆಗಿರೋದು. ನಾನು ಕರ್ನಾಟಕದವನು, KA09 ನೋಡ್ತಾರೆ. KA09 ನೋಡಿದ ತಕ್ಷಣ ನ್ಯಾಚುರಲಿ ಕರ್ನಾಟಕದವ್ರಿಗೂ ಕೇರಳದವ್ರಿಗೂ ಒಂದು ಎಮೋಷನಲ್ ಅಟ್ಯಾಚ್ಮೆಂಟು ಇದೆ, ಎಮೋಷನಲ್ ಫ್ರಿಕ್ಷನ್ನು ಇದೆ. ರೈಟ್. ಸೊ ಇದೆಲ್ಲ ಅರ್ಥ ಮಾಡ್ಕೊಂಡು ತಕ್ಷಣ ಸೋತೋಗ್ಬಿಟ್ಟೆ. ಹೆಚ್ಚಂದ್ರೆ ಏನಾಗಿದೆ ಅಂತ ಟೈಮ್ ಪಾಸ್ ಆಗೋಯ್ತು, ಇನ್ಶೂರೆನ್ಸ್ ಕ್ಲೈಮ್ ಬಂತು, ಒಂದು 15 ದಿನ ಗಾಡಿ ಬಿಡ್ಬೇಕಾಯ್ತು ಅಷ್ಟೇ. ಆದರೆ ಆ ಸೀನಿಂದ ನಾನು ಡ್ಯಾಮೇಜ್ ಆಗ್ಲಿಲ್ಲ, ಇಲ್ಲಿ ನನಗೆ ಡ್ಯಾಮೇಜ್ ಆಗ್ಲಿಲ್ಲ, ನನ್ನ ಮನಸ್ಥಿತಿಗೆ ಡ್ಯಾಮೇಜ್ ಆಗ್ಲಿಲ್ಲ. ಯಾಕೆ? ಸೊಲ್ಯೂಷನ್ಸ್ ಹುಡುಕೊಂಡ್ಬಿಟ್ಟೆ, ಗೆದ್ದೆ ಅಂತ. ಹೌದು, ಇದೊಂದು ಆಕ್ಸಿಡೆಂಟ್ ಆಗಿತ್ತು, ಒಂದು ವಸ್ತುವಿನ ಡ್ಯಾಮೇಜ್ ಆಯಿತು, ಅದನ್ನ ಮಾನಿಟರಿಲಿ ಕಾಂಪನ್ಸೇಟ್ ಮಾಡಿದಾಗ ಅಲ್ಲಿ ಬೇಗ ಅದು ಪ್ಯಾಚಪ್ ಆಗೋಯ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ಇಂಟರಾಕ್ಷನ್ಸ್, ಅಂದ್ರೆ ಒಬ್ಬ ಮನುಷ್ಯನ ನಡುವೆ ಮಾತುಕತೆ ಬರುತ್ತೆ, ಜಗಳ ಆಗತ್ತೆ. ಎಷ್ಟೋ ಸತಿ ನೀವು ಹೇಳಿದ್ರಲ್ಲ ಸಾರಿ ಅಂತ, ಅದು ಈಗೋ ಆಗಿ ಮಧ್ಯದಲ್ಲಿ ನಿಂತು ಸಾರಿ ಕೇಳದೆ ಅದು ಪೈಲಪ್ ಆಗೋ ಸಾಧ್ಯತೆಗಳಿರುತ್ತಲ್ವ. ಸೊ ಈ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ವೆನ್ ಇಟ್ ಕಮ್ಸ್ ಟು ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್, ಅದಕ್ಕೆ ಏನ್ ಹೇಳ್ತೀವಿ? ಅದು ಜನರ ಜೊತೆ ಆಗಿದ್ದು, ನನ್ ಗಾಡಿ ಅದ್ರ ಗಾಡಿ, ಹೌದು, ನಾನು ಡ್ರೈವರು ಅದು ಡ್ರೈವರು. ಕರೆಕ್ಟ್. ಸೊ ಎರಡು ಜನರ ಮಧ್ಯದಲ್ಲಿ ತಾನೇ ಆಗಿದ್ದು, ಗಾಡಿ ಜಗಳ ಆಗಿಲ್ಲ. ಹೌದು, ಮನುಷ್ಯರ ಮಧ್ಯದಲ್ಲೇ ಆಗ್ಬೇಕಾಗಿತ್ತು. ಡ್ಯಾಮೇಜ್ ಆಗಿದ್ದು ಗಾಡಿಗೆ, ಬಟ್ ಯಾರು ಮಾಡಿದ್ದು? ನಾನು. ಹಾಗಾಗಿ ನಾನು ಸಾರಿ ಕೇಳ್ಬೇಕಾಯ್ತು, ಅಷ್ಟೇ, ಮುಗಿದೋಯ್ತು. ನಂಗೆ ಇದೊಂದು ಶಕ್ತಿಯಾಗಿ ಕನ್ವರ್ಟ್ ಆಯ್ತು. ಸಾರಿ ಅನ್ನೋದು ಒಂದು ಶಕ್ತಿ. ಅಕ್ಸೆಪ್ಟ್ ಮಾಡ್ಬಿಡು ಅಂತ. ರೈಟ್. ಏನ್ ಅಕ್ಸೆಪ್ಟೆನ್ಸ್? ಹೊಡೆದಾಗಿದೆ, ಡ್ಯಾಮೇಜ್ ಆಗೋಗಿದೆ, ನಾನು ಎಷ್ಟೇ ಗೊಳಗಾಡಿದ್ರು, ಗೋಳೈಕೊಂಡ್ರು ಅಥವಾ ಅವರೇ ನಮ್ಮನ್ನ ಗೋಳೈಕೊಂಡ್ರು, ನಾನ್ ಡ್ಯಾಮೇಜ್ ಕಟ್ಲೇಬೇಕು. ಕೋರ್ಟ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ಎಲ್ಲಿಗೆ ಹೋಗಿ ನಾವಿಬ್ರೇ ಸಾಲ್ವ್ ಮಾಡ್ಕೊಳ್ಳೋ ಅಂತದ್ನ ನಾನು ಇನ್ನೊಂದು 10 ಜನ ಯಾಕೆ ಇನ್ವೈಟ್ ಮಾಡ್ಕೊಳ್ಳಿ? ಸೊ ಇದು ನನಗೆ, ನಾನು ಅವತ್ತು ಗೆದ್ದೆ ಅಂತ ನಂಗೆ ಅನ್ನಿಸ್ತು. ಸೋತಿದ್ದೇನೋ ದುಡ್ಡು, ಗೆದ್ದಿದ್ದೇನೋ ಆ ಸಂದರ್ಭ. ರೈಟ್. ಒಂದು ಇನ್ಸ್ಟೆನ್ಸ್ ನಿಮ್ ಲೈಫಲ್ಲಿ, ಎಲ್ಲರ ಇದನ್ನ ನೋಡ್ತಾ ಇರೋ, ಕೇಳಿಸ್ಕೊತಾ ಇರೋ ಎಲ್ಲರ ಲೈಫಲ್ಲೂ ಈ ತರದ್ದು 100 ಪ್ರಾಬ್ಲಮ್ಸ್ ಬರುತ್ತೆ. ರೈಟ್. ಇನ್ನೊಂದು ಇನ್ಸ್ಟೆನ್ಸ್, ಮನೆಯಲ್ಲಿ ಕೂತಿದ್ದೀವಿ, ಮಗನ ಕೈಲಿ ಒಂದ್ಸಲ ನೀರು ತಗೊಂಬರಕ್ ಹೇಳಿದೆ, ಗೆಸ್ಟ್ ಬಂದಿದ್ರು, ತರೋವಾಗ ಚೆಲ್ಬಿಟ್ಟ, ಚೆಲ್ಲೋಯ್ತು ನೀರು. ಈಗ ನಂಗೆ ಅವನ್ನ ಬೈಬೇಕು, ನೀರು ಚೆಲ್ಬಿಟ್ಟ, ಬೈಬೇಕು. ಫ್ರೆಂಡ್ ಎದುರುಗಡೆ ಬೈದ್ಬಿಟ್ರೆ, ಗೆಸ್ಟ್ ಎದುರುಗಡೆ ಬೈದ್ಬಿಟ್ರೆ ಅವ್ನಿಗೆ ಅವಮಾನ. ಚಿಕ್ಕವನು, ಆದ್ರೆ ಚಿಕ್ಕವ್ರಿಗೆ ಅವಮಾನ ಆಗಲ್ವಾ? ಆಗತ್ತೆ. ಇರ್ಲಿ ಬಿಡು, ನಾನು ಒರೆಸ್ತೀನಿ ಅಂತ ಹೇಳಿ ಇನ್ನೊಂದು ಲೋಟ ನೀರು ತಗೊಂಬ ಅಂತ. ಇಷ್ಟೇ ಇತ್ತದು. ಟಿಪಿಕಲ್ ಬಿಹೇವಿಯರ್ ಅಲ್ಲಿ ನಾವೇನ್ ಮಾಡ್ತೀವಿ? ತಕ್ಷಣಕ್ಕೆ ಬೈತೀವಿ. ನೀರ್ ಕಳಿಸ್ದವ್ರು ಯಾರು? ಮನೇಲಿ ನನ್ ಮನೆಯೊಳಗೆ ಕಳಿಸಿರ್ತಾರೆ ಅಂತ ಅನ್ಕೋಣ, ಅವಳನ್ನ ಬೈತೀವಿ. ನೀನ್ ತಂದ್ಕೊಡಕ್ ಆಗಲ್ವಾ? ಯಾರ ಮುಂದೆ ಬೈತಾ ಇದೀವಿ? ಗೆಸ್ಟ್ ಮುಂದೆ. ಇಬ್ಬರಿಗೂ ಆತ್ಮಗೌರವಕ್ಕೆ ಧಕ್ಕೆ ಬರಲ್ವಾ? ಚಿಕ್ಕ ಮಗು ಆದ್ರೂ ಬರುತ್ತೆ, ದೊಡ್ಡವರಾದ್ರೂ ಬರುತ್ತೆ. ಆ ಸಣ್ಣ ಇನ್ಸ್ಟೆನ್ಸ್ ಮ್ಯಾನೇಜ್ ಮಾಡಕ್ ಬರಲ್ವಾ? ಆಗಲ್ಲ ಆ ಕ್ಷಣ. ಇದನ್ನ ರಶ್ ಆಫ್ ಥಾಟ್ಸ್ ಅಂತ ಹೇಳ್ತೀವಿ. ಕರೆಕ್ಟ್. ಇದ್ದಕ್ಕಿದ್ದಂಗೆ ಎಲ್ಲಾ ಥಾಟ್ಸ್ ಒಂದೇ ಸಲ ರಶ್ ಆಗ್ಬಿಡುತ್ತೆ, ಮ್ಯಾನೇಜ್ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಯೋಗ ಮಾಡಿ ಅಂತ ಹೇಳೋದು. ಎಷ್ಟೋ ಜನ ಹೇಳ್ತಾರಲ್ವಾ, ಆ ಮೊಮೆಂಟ್ ಅಲ್ಲಿ ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ, ಆ ಮೊಮೆಂಟ್ ಅಲ್ಲಿ ಏನೋ ನಂಗೆ ಹಂಗಾಗೋಯ್ತು ಅಂತ ಹೇಳ್ತಾರೆ. ಎಂತದೇ ಸಂದರ್ಭ ಡ್ಯಾಮೇಜ್ ಮಾಡಿ ರಾತ್ರಿ ಆದ್ಮೇಲೆ ಸಮಾಧಾನ ಮಾಡಿ, ಇವ್ರು ಅವ್ರಿಗೆ ಊಟ ಹಾಕದೆ, 3 ದಿನ ಮಾತಾಡದೆ, ಇದೆಲ್ಲ ಆಗಿ 4ನೇ ದಿನ ಸಾರಿ ಕೇಳುವ ಬದಲು 1 ಸೆಕೆಂಡ್ ಅಲ್ಲಿ ಸಾರಿ ಕೇಳಬಹುದಲ್ವಾ? ಸೊ ನಂಗೆ ಆ ಸಿಚುಯೇಷನ್ಸ್ ನ, ಇಂಥ ಸಿಚುಯೇಷನ್ಸ್ ನ ಗೆಲ್ತಾ ಬರ್ತೀನಿ. ರೈಟ್. ಎಂತ ಗೆಲ್ಬೇಕು? ನನ್ ಮಗನ್ ಗೆದ್ದೆ, ನನ್ನ ಮನೆಯೊಳ ವಿರುದ್ಧ ಆಗ್ಬೇಕಾಗಿದ್ದನ್ ಗೆದ್ದೆ. ಕರೆಕ್ಟ್. ಫ್ರಿಕ್ಷನ್ಸ್ ಇಲ್ಲಪ್ಪ. ಈ ಸಂದರ್ಭಗಳು ನಮ್ಮನ್ನ ಯಾವಾಗ್ಲೂ ಕೂಡ ಶಕ್ತಿ ಕೊಡುತ್ತೆ. ನಿಜ. ಈಗ ನಾವು ಮುಂದಕ್ಕೆ ಹೋಗಕ್ ನಿಂತಿದೀವ, ಅಲ್ಲೇ ಇರೋಕ್ಕ, ಹಿಂದಕ್ಕೆ ಬರಕ್ಕ? ನಾವು ಟ್ರಾವೆಲ್ ಮಾಡ್ತಾ ಇರೋದು ಯಾತಕ್ಕೆ? ಮುಂದಕ್ಕೆ ಹೋಗಕ್ಕೆ, ಆಬ್ವಿಯಸ್ಲಿ. ಈಗ ಎಲ್ಲರೂ ನಾವು ಒಂದೊಂದು ಒಳ್ಳೆ ಪೋಸ್ಟ್ಗಳಲ್ಲಿ ಇದ್ದೀವಿ, ಸಮಾಜದಲ್ಲೂ ಇದ್ದೀವಿ, ವರ್ಕ್ ಪ್ಲೇಸ್ ಅಲ್ಲೂ ಇದ್ದೀವಿ. ದಿನ ಬೆಳಿಗ್ಗೆ ಜಗಳ ಆಡ್ಕೊಂಡು ಬದುಕಲ್ಲ, ಮುಂದಕ್ಕೆ ಹೋಗಕ್ಕಾಗದೆ. ನಾನ್ ಜಗಳ ಆಡ್ತಾ ಇದ್ರೆ ಇಷ್ಟು ಜನ ಸೇರ್ಕೊಂಡು ನನ್ ಜೊತೆ ಜಗಳ ಆಡಲ್ವಾ? ರೈಟ್. ಮುಂದಕ್ಕೆ ಹೋಗಕ್ಕಾಗತ್ತಾ? ಒಂದು ಹೊಸ ಬಿಸ್ನೆಸ್ ತರ್ಲಿಕ್ಕಾಗತ್ತಾ? ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗತ್ತಾ? ಬೆಳಿಗ್ಗೆಯಿಂದ ಸಂದರ್ಭಗಳು ಈ ತರದ್ ಬೇಕಾದಷ್ಟು ಬರ್ತಾನೆ ಇರುತ್ತೆ. ಸೊ ದಿಸ್ ಈಸ್, ನಾವು ಪ್ರಾಬ್ಲಮ್ಗಳ ಜೊತೆ ಬದುಕ್ತಾ ಇದ್ದೀವ, ಸೊಲ್ಯೂಷನ್ಸ್ ಜೊತೆ ಬದುಕ್ತಾ ಇದ್ದೀವ? ನನ್ನ ಮೆಂಟಾಲಿಟಿ ಬಾಗಿಲು ಓಪನ್ ಮಾಡೋದಾದ್ರೆ ಲಾಕ್ ಇದೆ, ಕೀ ಇದೆ.
ಪೇಷನ್ಸ್ ಅಷ್ಟೇ ಬೇಕು. ಕೀ ಇದೆ, ಯಾಕೋ ಓಪನ್ ಆಗ್ತಾ ಇಲ್ಲ, 3 ಕೀ ಇದೆ ಅಷ್ಟೇ. ನೀವೆಲ್ಲ ಅನುಭವಿಸಿರ್ತೀರಿ. ಇದು ಹೋಗ್ತಾ ಇದೀವಿ, ಕೀ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, 3 ಕೀ ಹಾಕಿ ನೋಡ್ತಾ ಇದೀವಿ, ಓಪನ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಾಗಿದೆ, ಅಲ್ಲಲ್ಲ. ಅದರ ಜೊತೆ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ, ಇನ್ನೊಂದು 5 ಸೆಕೆಂಡ್ ಜಾಸ್ತಿ ಟೈಮ್ ಕೊಟ್ಟಿದ್ರೆ, ಯಾವ್ದೋ ಒಂದು 3 ಕೀನಲ್ಲಿ ಒಂದು ಓಪನ್ ಆಗಿರೋದಪ್ಪ. ಕರೆಕ್ಟ್. ಸೊ ಅಲ್ಲಿಗೆ ಬೇಕಾಗಿರೋದು ಪೇಷನ್ಸ್, ಸಮಸ್ಥಿತಿ ಬೇಕು. ಅಂದ್ರೆ ಯೋಚನೆ ಮಾಡೋಕೆ ನಮ್ಗೆ ಒಂದು 10-15 ಸೆಕೆಂಡ್ ಟೈಮ್ ಕೊಡುವಿಕೆ ಬೇಕು. ಇದೆ ಪ್ರಾಬ್ಲಮ್ಸ್ ವರ್ಸಸ್ ಸೊಲ್ಯೂಷನ್ಸ್. ಈ ಅರ್ಜೆನ್ಸಿ ಅಥವಾ ಆಂಗ್ಸೈಟಿನ ಹೇಗೆ ಕಂಟ್ರೋಲ್ ಮಾಡೋದು? ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಬ್ರೈನ್ಗೆ ಪವರ್ ಜಾಸ್ತಿ ಆಗುತ್ತೆ, ಟೈಮ್ ಸಿಗುತ್ತೆ. ಓಕೆ, ಯಾರು ಈ ಯೋಗ ಮೆಡಿಟೇಷನ್ ನ ಸ್ಪಿಯರ್ ಅಲ್ಲಿ ಇಲ್ಲಪ್ಪ, ಅವ್ರಿಗೆ ಅದರದ್ದು ಇವತ್ತಿಂದ ಶುರು ಮಾಡಿ. ಜಸ್ಟ್ ಬಿಹೇವಿಯರಲ್ ಚೇಂಜಸ್ ಅಂದ್ರೆ ಏನ್ ಮಾಡ್ಕೊಳ್ಬಹುದು? ಕಣ್ ಮುಚ್ಕೊಂಡು ಕೂತ್ಕೊಳ್ಳಿ. ಬೆಳಗ್ಗೆಯಿಂದ ಏನೋ ಆಗಿದಪ್ಪ, ಒಂದ್ 3 ನಿಮಿಷ ಕಣ್ ಮುಚ್ಕೊಂಡು ಕೂತ್ಕೊಳ್ಳಿ, ಎಲ್ಲ ಗೊತ್ತಾಗುತ್ತೆ. ಅಯ್ಯೋ, ಈ ಸಂದರ್ಭದಲ್ಲಿ ನಾನು ಇನ್ನೊಂಚೂರು ಚೆನ್ನಾಗಿ ನಡ್ಕೋಬಹುದಾಗಿತ್ತಲ್ಲ ಅಂತ ಅನ್ಸುತ್ತೆ. ಅದೇ ನಾವ್ ಹೇಳ್ತೀವಲ್ಲ, ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ. ಅದನ್ನೇ ನಾವು ಮೆಡಿಟೇಷನ್ ಅನ್ನೋದು. ರೈಟ್. ಮೆಡಿಟೇಷನ್ ದೇವರನ್ನ ಕುರಿತು ಅಲ್ಲ, ಇದು ಯಾರೋ ಅನ್ನೋನ್ ವ್ಯಕ್ತಿಗಳನ್ನ ಕುರಿತಲ್ಲ, ನನ್ನದೇ ಸಂದರ್ಭಗಳನ್ನ ಕುರಿತು ಯೋಚನೆ ಮಾಡುವುದಕ್ಕೆ ನಾವು ಮೆಡಿಟೇಷನ್ ಅಂತ ಹೇಳ್ತೀವಿ. ಇಷ್ಟೇ.